ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಚಕ್ರವರ್ತಿ. ಶ್ರೀ ಕೃಷ್ಣದೇವರಾಯನು 1509 ರಿಂದ 1529 ಸೆರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದನು. ಆತನು ತುಳುವ ವಂಶದ ಅತ್ಯಂತ ಶ್ರೇಷ್ಠ ಮತ್ತು ಖ್ಯಾತಿ ಪಡೆದ ರಾಜ. ಅವನು ನರಸಿಂಹರಾಯನ ಮಗನಾಗಿದ್ದು ಪಟ್ಟದಲ್ಲಿರುವಾಗ ವಿಜಯನಗರವನ್ನು ರಾಜಕೀಯ ಆರಂಭಿಕ ಬದುಕು ಮತ್ತು ಆಳ್ವಿಕೆ 1509ರಲ್ಲಿ ಅಲಿಯ ರಾಮರಾಯನ ಬೆಂಬಲದೊಂದಿಗೆ ಕೃಷ್ಣದೇವರಾಯನು ಪಟ್ಟಾಭಿಷೇಕಗೊಂಡನು. ಆತನ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಬಹುಮುಖ್ಯ ಶಕ್ತಿಯಾಗಿ ಬೆಳೆಯಿತು. ತನ್ನ ಆಡಳಿತದಲ್ಲಿ ಆತನು ಬಾಹ್ಯ ಶತ್ರುಗಳನ್ನು ಸೋಲಿಸಿ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ಯುದ್ಧ ವಿಘ್ನತೆ ರಾಜಮಹೇಂದ್ರವನ್ನು ಸೋಲಿಸಿ ಕೊಂದವೀಡು ಕೋಟೆಯನ್ನು ಗೆದ್ದನು. ಓರಿಯರ ಮೇಲೆ ದಾಳಿ ಮಾಡಿ ಕಲಿಂಗರ ಹಾಗೂ ಉದಯಗಿರಿಗಳನ್ನು ಗೆದ್ದನು. ಗುಲ್ಬರ್ಗಾದಲ್ಲಿ ಬಿಜಾಪುರದ ಸುಲ್ತಾನ್ ಅವರನ್ನು ಹಿನ್ನಡೆಗಟ್ಟಿದನು. ತನ್ನ ದಕ್ಷಿಣ ವಿಜಯಯಾತ್ರೆಯಲ್ಲಿ ತಮಿಳುನಾಡಿನಂತಹ ಪ್ರದೇಶಗಳನ್ನು ಸಂಪೂರ್ಣವಾಗಿ ಆಡಳಿತ ಸಾಮರ್ಥ್ಯ. ಶ್ರೀ ಕೃಷ್ಣದೇವರಾಯನು ಗ್ರಾಮೀಣ ವ್ಯವಸ್ಥೆ, ಕೃಷಿ ಮತ್ತು ನೀರಾವರಿ ವ್ಯವಸ್ಥೆಗೆ ಹೆಚ್ಚಿನ ಒತ್ತಡ ಕೊಟ್ಟನು. ಪಾಳೆಗೆ ಐತಿಹಾಸಿಕ ಕೆರೆಗಳ ನಿರ್ಮಾಣ, ಕಾಲುವೆಗಳ ನಿರ್ಮಾಣವನ್ನು ಪ್ರಾರಂಭಿಸಿದನು. ರೈತರಿಗೆ ಬಡ್ಡಿ ರಹಿತ ಸಾಲ, ಬಡವರಿಗೆ ಸಹಾಯ, ವ್ಯಾಪಾರಿಗಳಿಗೆ ರಕ್ಷಣೆ ನೀಡಿದನು. ಅವನು ಸಾಹಿತ್ಯ ಮತ್ತು ಕಲೆಗಳ ಪೋಷಕ. ಶ್ರೀ ಕೃಷ್ಣದೇವರಾಯನು ಅಷ್ಟದಿಗ್ಗಜರನ್ನು ತನ್ನ ರಾಜಸಭೆಯಲ್ಲಿ ಪಾಲಿಸಿಕೊಂಡಿದ್ದನು. ತನ್ನ ಅಮೃತ ಕಾಲದಲ್ಲಿ ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಸಾಹಿತ್ಯವು ಅಭಿವೃದ್ಧಿಯಾಯಿತು. ತೆಲುಗು ಸಾಹಿತ್ಯದಲ್ಲಿ ಆತನ ಆಮುಕ್ತಮಾಲ್ಯದ ಮಹಾಕಾವ್ಯ ಅತ್ಯಂತ ಪ್ರಸಿದ್ಧ. ಕನ್ನಡದಲ್ಲಿ ಮದಾಲಸಚಂಪು, ಜಾಂಬವತಿ ಕಲ್ಯಾಣ ಮತ್ತು ಸಂಸ್ಕೃತ ಕೃತಿಗಳನ್ನು ರಚಿಸಿದನು. ತಾನು ಕಾವ್ಯವಿಪಂಚಿ ಎಂಬ ಬಿರುದು ಪಡೆದು ಕವಿಯಾಗಿ ಗೌರವಿಸಲ್ಪಟ್ಟನು. ವಿಜಯನಗರದ ವೈಭವವನ್ನು ಪ್ರತಿಬಿಂಬಿಸುವಂತೆ ಹಂಪೆಯ ವಿಠ್ಠಲ ದೇವಸ್ಥಾನ, ರಾಜಮಾರುಕಟ್ಟೆ, ಕಾಲು ಗೋಪುರಗಳು ನಿರ್ಮಿಸಲ್ಪಟ್ಟವು. ಧಾರ್ಮಿಕ ಮತ್ತು ಧರ್ಮನೀತಿ. ವೈಷ್ಣವ ಪರಂಪರೆಯುಳ್ಳ ಕೃಷ್ಣದೇವರಾಯನು ಶ್ರೀವೈಷ್ಣವ ಆಚಾರ್ಯರ ಜೊತೆ ನಿಕಟವಾಗಿ ಕೆಲಸ ಮಾಡಿ ತಿರುಪತಿ, ಶೃಂಗೇರಿ, ಶೃಂಗದ್ರಿ, ಹೊನ್ನಾವರ, ಶ್ರೀಶೈಲಂ ದೇವಸ್ಥಾನಗಳಿಗೆ ದೇಣಿಗೆ ನೀಡಿದನು. ಪರಿಣಾಮ ಮತ್ತು ಪತನ. ಆತನ ಮೃತ್ಯುವಿನ ನಂತರ ಸಾಮ್ರಾಜ್ಯದಲ್ಲಿ ಗದ್ದಲಗಳು ಪ್ರಾರಂಭವಾಗಿ ತಳಿಕೋಟೆ ಯುದ್ಧ 1565ದಲ್ಲಿ ವಿಜಯನಗರದ ಪತನ ಸಂಭವಿಸಿತು. ಆದರೆ ಕೃಷ್ಣದೇವರಾಯನ ವ್ಯವಸ್ಥಿತ ಆಡಳಿತ, ಸಾಂಸ್ಕೃತಿಕ ಪರಂಪರೆ, ಕಾವ್ಯವಿಭೂಷಣಗಳು, ಕಲಾಶಿಲ್ಪಗಳ ಉತ್ತೇಜನೆ, ಧರ್ಮ ಸಹಿಷ್ಣುತೆ ಇಂದಿಗೂ ಭಾರತೀಯ